6 ಲಕ್ಷದ ಒಡವೆ. ಸೊ ಹಾಗಿದೆ, ಪಾಲಿಶ್ ಕೂಡ ತುಂಬಾ ಚೆನ್ನಾಗಿ ಬೇರೆ ಯೂಸ್ ಮಾಡಿದ್ರಂತೂ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ನೋಡಿ ಆ್ಯಂಡ್ ಲೈಕ್ ಕಮೆಂಟ್ ಶೇರ್ ಮಾಡಿ. ಓಕೆ, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಿಮ್ಗಾಗಲೇ ಗೊತ್ತಾಗಿರುತ್ತೆ ನಾನು ಏನು ಹೇಳಕ್ಕೆ ಬಂದಿದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇವತ್ತಿನ ವ್ಲಾಗ್ ಬಂದು ಒಡವೆ ಮಾಡಿ ಹಾಕಿದ್ವಿ ಅಂತ ಹೇಳಿದ್ವಲ್ಲ, ಸೊ ಆ ಜ್ಯುವೆಲ್ರೀಸ್ನ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಈ ವ್ಲಾಗ್ನ. ಸೊ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆದರೆ, ಸೊ ಪ್ಲೀಸ್ ಆ ಜ್ಯುವೆಲ್ರೀಸ್ನ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಆ್ಯಂಡ್ ಓಕೆ, ಬನ್ನಿ ತೋರಿಸ್ತೀನಿ. ಯಾಕೆ ಅಂತಂದರೆ, ಅಲ್ಲೇ ನಾವು ಈಸ್ಕೊಂಬಂದು 1 ವೀಕ್ ಆಯಿತು, ನಮ್ಮ ಅಕ್ಕಂದು 1 ವೀಕ್ ಆಯಿತು ಈಸ್ಕೊಬಂದು ಒಡವೆನ. ಬಟ್ ನಂದು ಈಸ್ಕೊಂಡು ಬಂದಿರಲಿಲ್ಲ, ಮೀನ್ಸ್ ಪೆಂಡೆಂಟ್ ಹಾಕಿದ್ದೆ. ಸೊ ಆ ಪೆಂಡೆಂಟ್ ಬರೋದು ಲೇಟ್ ಆಯಿತು. ಸೊ ಎರಡೂ ಒಂದೇ ಬ್ಲಾಗಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು 1 ವೀಕ್ ಡಿಲೇ ಮಾಡಿದೆ. ಸೊ ಓಕೆ, ಬನ್ನಿ ಈಗ ತೋರಿಸ್ತೀನಿ ನಿಮಗೆ ಏನೇನು ಜ್ಯುವೆಲ್ರೀಸ್ನ ಮಾಡಿ ಹಾಕಿದ್ವಿ ಅಂತ. ಸೊ ಇದಕ್ಕೆ 6 ಲ್ಯಾಕ್ ರುಪೀಸ್ ಆಗಿದೆ, 6 ಲಕ್ಷದ ಒಡವೆ. ಸೊ ಓಕೆ, ತೋರಿಸ್ತೀನಿ ನಿಮಗೆ. ಸೊ ನಿಮ್ಗೆ ಇಷ್ಟ ಆದರೆ ಈ ಡಿಸೈನ್ಸ್ ಎಲ್ಲ ನೀವು ಮಾಡಿಸ್ಕೊಬೋದು. ಆ್ಯಂಡ್ ಇವಾಗ ಅಂತೂ ಗೋಲ್ಡ್ ಪ್ರೈಸ್ ತುಂಬ ಅಂದರೆ ತುಂಬಾ ಜಾಸ್ತಿ ಆಗಿದೆ. ನಾವು ಮಾಡಿ ಹಾಕಿದಾಗ 7,800 ರುಪೀಸ್ ಇತ್ತು, ಕೂಲಿ ವೇಸ್ಟೇಜ್ ಎಲ್ಲ ಬಿಟ್ಟು, ಮತ್ತು ಮೇಕಿಂಗ್ ಚಾರ್ಜಸ್ಸು GST ಅದೆಲ್ಲ ಬಿಟ್ಟು ಅಷ್ಟಿತ್ತು. ಸೊ ನಾವು ಅದೆಲ್ಲ ಮಾಡಿ ಹಾಕಿ ಎಲ್ಲ ಟೋಟಲ್ ಪ್ರೈಸ್ ಆಗಿದ್ದು 8,800 ರುಪೀಸ್. ಬಟ್ ಇವತ್ತಿನ ರೇಟಲ್ಲಿ ವೇಸ್ಟೇಜ್ ಕೂಲಿ ಎಲ್ಲ ಬಿಟ್ಟೇ 8,300 ರುಪೀಸ್ ಆಗಿದೆ. ಅದೆಲ್ಲ ಟೋಟಲ್ ಮಾಡಿ ಹಾಕಿದ್ರೆ ಇವಾಗಂತೂ 9,200ವರೆಗೂ ಆಗುತ್ತೆ ಪರ್ ಗ್ರಾಮ್ಗೆ. ಸೊ ನಮಗೆ ಇವತ್ತಿಗೂ 15 ಡೇಸ್ ಬ್ಯಾಕ್ಗೂ ಡಿಫ್ರೆನ್ಸ್ ಅಂದರೆ 1 ಗ್ರಾಮಿಗೆ ಒಂದು 400 ರುಪೀಸ್ ನಮಗೆ ಸೇವ್ ಆಯಿತು. ಸೊ ಓಕೆ, ಈಗ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಅಂದರೆ ಇದು ತೋರ್ಸೋಕ್ಕೂ ಮುಂಚೆ ಒಂದು ಹೇಳ್ತೀನಿ ನಿಮಗೆ. ಅಂದರೆ 6,000 ರುಪೀಸ್ 6 ಲ್ಯಾಕ್ಸ್ ರುಪೀಸ್ ಒಡವೆ ಅಂತ ಅಂದರೆ 6 ಲಕ್ಷದ ಒಡವೆ ಅಂದರೆ 6 ಲಕ್ಷಕ್ಕೂ ನಾವು ಇದು ಮಾಡಿದ್ದಲ್ಲ. ಅವಳದು ಹಳೆ ಗೋಲ್ಡ್ ಇತ್ತು, ಸೊ ಕನ್ಫ್ಯೂಷನ್ ಆಗಬೇಡಿ. ಅವಳದು ಹಳೆ ಗೋಲ್ಡನ್ನ ಹಾಕಿ ಅದೆಲ್ಲ ಸ್ವಲ್ಪ ಓಲ್ಡ್ ಅಂತ ಅನಿಸ್ಬಿಟ್ಟು, ಅವಳದು ನೆಕ್ಲೆಸ್ ಇತ್ತು, ಅದು ಸ್ವಲ್ಪ ನನಗೆ ಓಲ್ಡ್ ಆಯಿತು ಅಂತ ಅಂದ್ಬಿಟ್ಟು ನಾನು ಹೊಸ ಡಿಸೈನ್ ಮಾಡಿಸ್ಕೊತೀನಿ. ಸೊ ಕುಕ್ಕರ್ ಕೂಗ್ತೈತೆ, ಸೊ ಡಿಸ್ಟರ್ಬೆನ್ಸ್ ಆಗ್ತೈತೆ, ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಅದು ಹಳೇದೆಲ್ಲ ಹಾಕ್ಬಿಟ್ಟು ಹೊಸದು ಮಾಡಿಸ್ಕೊತೀನಿ, ಹೊಸ ಡಿಸೈನ್ ಅಂತ ಅಂದ್ಬಿಟ್ಟು ಮಾಡಿದ್ದು. ನಮ್ಮದೇ 60 ಗ್ರಾಮ್ಸ್ ಹಳೆ ಗೋಲ್ಡ್ ಇದ್ದಿದ್ದು. ಅವಳದು ಮಾಂಗಲ್ಯ ಚೈನ್ ಕೂಡ ಸ್ವಲ್ಪ ಸೌದೋಗ್ಬಿಟ್ಟಿತ್ತು, ಲಿಂಕ್ ಹೊಂಟೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಅದನ್ನು ಕೂಡ ಹಾಕಿ ಮಾಂಗಲ್ಯ ಚೈನು ನೆಕ್ಲೆಸ್ಸು ಮಾಡಿಸ್ಕೊಂಡು, ಆ್ಯಂಡ್ ಅದಕ್ಕೂ ಒಂದು 3 ಮಂತ್ಸ್ ಬ್ಯಾಕು ಇದು ಮಾಡಿಸ್ಕೊಂಡಿದ್ದು, ಏನು ಚೈನು, ಅದನ್ನು ನಿಮಗೆ ತೋರಿಸ್ತೀನಿ ನಾನು. ಸೊ 6 ಲಕ್ಷ ಅಂತಂದರೆ ನಾವೆಲ್ಲ ಫುಲ್ ಕ್ಯಾಶೇ ಕೊಟ್ಟು ತೊಗೊಂಡಿರೋದಲ್ಲ, ಅವಳು ಗೋಲ್ಡ್ ಹಾಕಿ ಅದೇ ಗೋಲ್ಡ್ಗೆ ಅವಳು ನ್ಯೂ ಡಿಸೈನ್ಸ್ ಮಾಡಿಸ್ಕೊಂಡಿರೋದಷ್ಟೇ. ನಾವು ಮೇಕಿಂಗ್ ಚಾರ್ಜಸ್ ಏನಾಗಿದೆ ಸೊ ಅದನ್ನು ಮಾತ್ರ ನಾವು ಪೇ ಮಾಡಿರೋದು. ಸೊ ನಂದು ಅಂತ ಅಂದರೆ ನನ್ನ ಮಗಳಿಗೆ ನಮ್ಮ ಅಪ್ಪ ಮಾಡಿಸ್ತಿರೋದಷ್ಟೇ, 10 ಗ್ರಾಮ್ಗೆ ಅಂದ್ಬಿಟ್ಟು ಚೈನ್ ಮಾಡಿಸ್ಕೊ ಅಂತ ಹೇಳಿದರು. ಸೊ ನಾನು ಚೈನ್ ಮಾಡಿಸ್ಕೊಳ್ದಲ್ಲೇ ನಿಮಗೆ ತೋರಿಸ್ತೀನಿ. ತೋರಿಸಿದಾಗ ನಾನು ಈ ಫುಲ್ ಡೀಟೇಲ್ಸ್ನ ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ಅವಳದು ಹಳೆ ಗೋಲ್ಡ್ ಮಾರಿ ಈ ಹೊಸ ನೆಕ್ಲೆಸ್ ತೊಗೊಂಡಿದ್ದು ತೋರಿಸ್ತೀನಿ ನಿಮಗೆ ಫುಲ್ ಕ್ಲಾರಿಟಿಯಾಗಿ. ಸೊ ಕಾಣ್ತಿದೆಯಾ, ಇದು ಅವಳದು ಹಳೇದನ್ನು ಹಾಕಿ ಈ ಥರ ಮಾಡಿಸ್ಕೊಂಡು ಮ್ಯಾಂಗೋ ಡಿಸೈನು ಮಾವಿನಕಾಯ್ದು. ಸೊ ತುಂಬ ಚೆನ್ನಾಗಿ ಐತೆ ದಾರನೂ ಐತೆ. ಓಕೆ, ಇರಿ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಕ್ಲೀನಾಗಿ ನೋಡಿ. ಇದು ಫುಲ್ ಮ್ಯಾಂಗೋ ಡಿಸೈನು, ಎಷ್ಟು ಡೀಟೇಲ್ಡಾಗಿ ಚೆನ್ನಾಗಿ ಪಾಲಿಶ್ ಎಲ್ಲ ಚೆನ್ನಾಗಿದೆ. ಈ ಥರ ಇದೆ, ನೋಡ್ಬೋದು. ನಿಮ್ಗೆ ಯಾರಿಗೆ ಇಷ್ಟ ಆದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೋಬೋದು. ನೋಡಿ ಈ ಥರ ಇದೆ. ಸೊ ತುಂಬ ಚೆನ್ನಾಗಿದೆ, ನಿಮ್ಗೆ ಹಾಕಿ ತೋರಿಸ್ತೀನಿ. ಇದಕ್ಕೆ ಕನೆಕ್ಟ್ ಮಾಡಬೇಕಿರಿ ಒಂದು ನಿಮಿಷ. ನಾನು ಬಂದಿತ್ತಲ್ವ, ಅದಕ್ಕೆ ನಾನು ಇನ್ನೂ ಇದು ಹಾಕ್ಸಿರ್ಲಿಲ್ಲ, ಏನು ಪರ್ಲೇನು ಮಣಿಗಳನ್ನ ಏರ್ಸಿಸಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ಲಿಂಕ್ನ ಇಲ್ಲಿ ಕನೆಕ್ಟ್ ಮಾಡಿಬಿಟ್ಟಿದ್ದೆ. ಒಂದು ನಿಮಿಷ ವೆಯ್ಟ್.
ಗೋಲ್ಡ್ ಮಾಡಿಸ್ಕೊಳ್ಳೋರೆಲ್ಲ ಈಗಲೇ ಮಾಡಿಸ್ಕೊಂಬಿಡಿ, ಅಂದರೆ ಚಿಕ್ಕ ಪುಟ್ಟ ಅಂಥದ್ದೆಲ್ಲ. ಏಕೆ ಅಂತ ಅಂದರೆ ಹೋಗ್ತಾ ಹೋಗ್ತಾ ತುಂಬಾ ಜಾಸ್ತಿ ಆಗುತ್ತೆ. ಬಟ್ ನಾನಂತೂ ಏನೂ ಮಾಡಿಸ್ಕೊಂಡಿಲ್ಲ. ಅವಳು ಇರೋಗಳ್ನ ಹಾಕಿ ಅವಳಿಗಿಷ್ಟ ಅಂತ ಅಂದ್ಬಿಟ್ಟು ಈ ಥರ ಮಾಡಿಸ್ಕೊಂಡವಳೆ. ಸೊ ನೋಡಿ, ಇವಾಗ ನಾನು ಹಾಕಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಬಟ್ ಸ್ಯಾರಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇವಾಗ ನಾನು ಟಾಪ್ ಹಾಕಿದ್ದೀನಿ, ಹೇಗೆ ಕಾಣುತ್ತೋ ಗೊತ್ತಿಲ್ಲ, ನೀವು ನೋಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಪಾಲಿಶ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಥರ ಇದೆ ಇದು. ಆ್ಯಂಡ್ ನೆಕ್ಸ್ಟು ತೆಗೆದಿಡ್ತೀನಿ. ಇದೆಲ್ಲ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಒಂದು ಸ್ವಲ್ಪ ಇದಾದರೂ, ಇವಾಗೆಲ್ಲ ಆ್ಯಂಟಿಕ್ ಅಲ್ವಾ, ಅದು ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ. ಹೆಂಗೆ ಬೇಕೋ ಹಂಗೆ ಬೇರೆ ಯೂಸ್ ಮಾಡಿದ್ರಂತೂ ಹೋಗುತ್ತಷ್ಟೆ. ಸೊ ನಾನು ಇವಾಗ ಇಲ್ಲೇ ಇಡ್ತೀನಿ. ಸೊ ಆಮೇಲೆ ಅದನ್ನು ಬಾಕ್ಸ್ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಒನ್ ಬಂದು ಇದೇ ಪೆಂಡೆಂಟ್. ನೋಡ್ಬೋದು ಎಷ್ಟು ಡೀಟೈಲಾಗಿದೆ. ನಾನು ತೋರ್ಸೋಕ್ಕಾಗ್ತಿದೆಯಾ ಚೆನ್ನಾಗಿ ನೋಡಿ, ಹತ್ರದಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಇದೆ ಪೆಂಡೆಂಟು. ಸೊ ನಾನು ನಿಮ್ಗೆ ಹೇಳಿದಾಗೆ ಇದು ನಾನು ನಮ್ಮ ಅಪ್ಪ ಕೊಟ್ಟಿದ್ದ ದುಡ್ಡಲ್ಲಿ ಮಾಡಿಸಿದ್ದು. ಅವರು ಚೈನ್ ಮಾಡಿಸ್ಕೊ ಅಂತ ಅಂದ್ಬಿಟ್ಟು ಕೊಟ್ಟಿದ್ದು ನನ್ನ ಮಗಳಿಗೆ, ಚಿಕ್ಕವಳಿಗೆ. ಸೊ ನಾನು ಚೈನ್ ಬೇಡ ಅಂತ ಅಂದ್ಬಿಟ್ಟು ನನಗಿಷ್ಟ ಇರಲಿಲ್ಲ ಚೈನ್ ಮಾಡಿಸ್ಕೊಳ್ಳೋಕ್ಕೆ. ಸೊ ನಾನು ಈ ಥರ ಒಂದು ಪೆಂಡೆಂಟ್ನೇ ಮಾಡಿಸ್ಕೊಂಡೆ. 9 ಗ್ರಾಮ್ಸ್ ಇದೆ ಇದು. ಸೊ ಅಷ್ಟು ದುಡ್ಡು ಅವರೇ ಕೊಟ್ಟಿದ್ದರು. ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾಡಿಸ್ಕೊಂಡೆ. ಸೊ ಇದನ್ನ ಏನು ಮಾಡ್ತೀನಿ ಅಂತಂದರೆ, ಅದು ನಿಮಗೆಲ್ಲ ಗೊತ್ತಿರುತ್ತಲ್ವ, ಪರ್ಲ್ಗಳು ಮಣಿಗಳು ಬರುತ್ತಲ್ವ, ಆ ಥರ ಇದಕ್ಕೆ ಪೋಣಿಸ್ಬೇಕು. ಚಿಕ್ಕಪೇಟೆ ಸೈಡ್ ಹೋದಾಗ ನಮ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಅಲ್ಲೇ ಮಾಡಿಕೊಡ್ತಾರಲ್ವ, ಅಲ್ಲೇನೇ. ಸೊ ಆ ಸೈಡ್ ಹೋದಾಗ ನಾನು ಇದಕ್ಕೆ ಆ ಥರ ರೆಡಿ ಮಾಡಿಸ್ಕೊತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಡೀಟೇಲಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಇದು ನೋಡಿ. ಆ್ಯಂಡ್ ಇಷ್ಟೇ, ಇದು ನಂದು, ನಮ್ಮಪ್ಪ ಕೊಡಿಸಿದ್ದು ನನ್ನ ಮಗಳಿಗೆ. ಸೊ ಓಕೆ. ಸೊ ದೆನ್ ನೆಕ್ಸ್ಟ್ ಒನ್, ಇದು ನಮ್ಮ ಅಕ್ಕ ತಗೊಂಡಿದ್ದು ಚೈನು ನೋಡಿ. ಇದು 10 ಗ್ರಾಮ್ಸ್ ಇದೆ, ಈ ಥರ ಬರುತ್ತೆ ಹಾಕಿದ್ರೆ. ಸೊ ನಾನು ನಿಮ್ಗೆ ಏನಕ್ಕೆ ತೋರಿಸ್ತಿದ್ದೀನಿ ಅಂತ ಅಂದರೆ, ಅವಳು ಇವಾಗ ತೊಗೊಂಡಿದ್ದು ಜ್ಯುವೆಲ್ರೀಸ್ ಅಲ್ವಾ. ಸೊ ಅದಕ್ಕೆ ನಿಮಗೆ ಇವಾಗ ತೊಗೊಂಡಿದ್ದು ಜ್ಯುವೆಲ್ರೀಸ್ ಎಲ್ಲ ತೋರಿಸೋಣ ಅಂತ ತೋರಿಸ್ತಿರೋದಷ್ಟೇ. ಈ ಥರ ಬರುತ್ತೆ ಡಿಸೈನು. ಬಟ್ ತುಂಬ ಗಟ್ಟಿ ಇದೆ, ಸಣ್ಣ ಕಾಣುತ್ತೆ ಅಷ್ಟೇ. ಇದು 9 ಗ್ರಾಮ್ಸ್ ಇದೆ ಚೈನು. ಇದು 1.5 ಗ್ರಾಮ್ಸು ಡಾಲರ್ ಇದೆ, ಹಾರ್ಟ್ ಡಾಲರ್. ಸೊ ಇಷ್ಟು ಇವಾಗ ಮಾಡಿಸ್ಕೊಂಡಿದ್ದು ಒಡವೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಈ ಡಿಸೈನ್ಸ್ ಎಲ್ಲ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ಮಾಡಿಸ್ಕೋಬೋದು. ಆ್ಯಂಡ್ ಇನ್ನೊಂದು ಮಾಂಗಲ್ಯ ಚೈನು, ನಮ್ಮ ಅಕ್ಕ ಬರ್ತಾಳೆ, ಅವಳೆಲ್ಲೋ ಅಂಗಡಿಗೆ ಹೋಗಿದ್ದಾಳೆ. ಸೊ ಅವಳು ಬಂದಿದ್ದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಮಾಂಗಲ್ಯ ಚೈನು ನೋಡ್ಬೋದು, ಅವಳು ಅಂಗಡಿಯಿಂದ ಬಂದು. ಸೊ ಅದಕ್ಕೆ ಈಸ್ಕೊಂಡೆ ತೋರಿಸೋಣ ಅಂದ್ಬಿಟ್ಟು. ನೋಡಿ ಈ ಥರ ಇದೆ ಡಿಸೈನು. ಇದು 40 ಗ್ರಾಮ್ಸ್ ಇದೆ. ಅವಳದು ಫಸ್ಟ್ ಇದ್ದಿದ್ದು 35 ಗ್ರಾಮ್ಸ್ ಇತ್ತು, ಅದು 3 ಗ್ರಾಮ್ಸ್ ಹೋಗ್ಬಿಟ್ಟಿತ್ತು, 32 ಆಗಿತ್ತು. ಸೊ ಅವಳು 32 ಇಂದ 40 ಗ್ರಾಮ್ಸ್ಗೆ ಮಾಡಿಸ್ಕೊಂಡ್ಳು. ಅವಳು ನೆಕ್ಲೆಸ್ ಬಂದು 21 ಗ್ರಾಮ್ಸ್ ಇತ್ತು. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿಸ್ಕೊಂಡು ಅಷ್ಟೇ. ಡೈಲಿ ಯೂಸ್ ಮಾಡೋದಲ್ವ, ಇರೋ ಇದು ಸ್ವಲ್ಪ ಡೈಲಿ ಯೂಸ್ ಮಾಡೋದಲ್ವ, ಸ್ವಲ್ಪ ಗಟ್ಟಿಗಿರಲಿ ಅಂತ ಅಂದ್ಬಿಟ್ಟು. ನೋಡಿ ಈ ಥರ ಡಿಸೈನ್ ಇದೆ, ಈ ಥರ ಗೋಧಿ ಡಿಸೈನ್ ಬಂದಿದೆ ಮಧ್ಯ. ಆ್ಯಂಡ್ ಈ ಥರ ಇದೆ. ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ಜ್ಯುವೆಲ್ರೀಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ, ಡಿಸೈನ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಆ್ಯಂಡ್ ಇನ್ನೂ ಜ್ಯುವೆಲ್ರೀಸ್ ವ್ಲಾಗ್ಸ್ ಆ್ಯಂಡ್ ಅದರ ಡಿಸೈನ್ಸ್, ನನ್ನ ಹತ್ರ ಇರೋ ಗೋಲ್ಡ್ ಡಿಸೈನ್ಸ್ ಎಲ್ಲ ನಿಮಗೆ ನೋಡಬೇಕು ಅಂತ ಆಸೆ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮದು ಗೋಲ್ಡ್ ಜ್ಯುವೆಲ್ರೀಸ್ ವ್ಲಾಗ್ನ ಮಾಡಿ ಅಂತ. ಸೊ ಆವಾಗ ನಾನು ಮಾಡಿ ಹಾಕ್ತೀನಿ, ಆವಾಗ ನೋಡ್ಬೋದು ನಂದು ಗೋಲ್ಡ್ ಜ್ಯುವೆಲ್ರೀಸ್ನ. ಸೊ ಐ ಆಮ್ ವೆಯ್ಟಿಂಗ್, ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಆ್ಯಂಡ್ ಇದೆಲ್ಲ ಜ್ಯುವೆಲ್ರೀಸ್ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಬಹುದು, ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಸೊ
ನೀವೆಲ್ಲರೂ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನನ್ನ ವೀಡಿಯೋಗೆ. ಆ್ಯಂಡ್ ಅದಕ್ಕೂ ಮುಂಚೆ ನಾನು ಒಂದು ಹೇಳಬೇಕು ಅಂತಂದರೆ, ಇವಾಗಂತೂ ಎಲ್ಲ ಹೆಣ್ಮಕ್ಳಿಗೂ ಗೋಲ್ಡ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಗೋಲ್ಡ್ ರೇಟ್ ಕೂಡ ಗಗನಕ್ಕೆ ಏರ್ತಾನೆ ಐತೆ, ಮೇಲೆ ಹೋಗ್ತಾನೆ ಇದೆ, ಕಮ್ಮಿ ಅಂತೂ ಆಗ್ತಾಯಿಲ್ಲ. ನಾನು ಚಿಕ್ಕವಳಿರ್ಬೇಕಾದ್ರಿಂದನೂ ನೋಡಿದ್ರೆ ನನಗೆ ಗೊತ್ತಿರೋ ರೇಟ್ ಅಂದರೆ ನನಗೆ 1800ಇಂದ ನನಗೆ ಗೊತ್ತಿರೋ ಹಾಗೆ 1800 ಇತ್ತು ನಾನು ಚಿಕ್ಕವಳಿರ್ಬೇಕಾದ್ರಿಂದ. ಬಟ್ ಹೋಗ್ತಾ 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 ಇವಾಗಂತೂ 9200 ಆಗಿದೆ. ಎಲ್ಲ ಮೇಕಿಂಗ್ ಚಾರ್ಜಸ್ಸು, ಕೂಲಿ ಅದೆಲ್ಲ ಆಯಿತು ಅಂತ ಅಂದರೆ ಚಿಕ್ಕ ಪುಟ್ಟ ಅಂಗಡಿಲಾದರೆ ಇಷ್ಟಿರುತ್ತೆ 9200 ಆ ಥರ. ಬಟ್ ನಾವು ಸ್ವಲ್ಪ ದೊಡ್ಡ ಅಂಗಡಿಗೆ ಹೋಗ್ತೀವಿ ಅಂತಂದ್ರೆ ಅಲ್ಲೆಲ್ಲ GST 18% ಅದು ಇದು ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಒಂದು 10,000 ಮಾಡಿ ಹೇಳಿತಾರೆ 1 ಗ್ರಾಮ್ಗೆ. ಸೊ ನೀವು ಗೋಲ್ಡ್ನ ತಗೋಬೇಕು ಅಂತ ಆಸೆ ಇದ್ದರೆ ಸಣ್ಣದಾಗಿ ಸೇವಿಂಗ್ಸ್ನ ಮಾಡಿ 1 ಗ್ರಾಮ್ ತೊಗೊಂಡ್ರು ಗೋಲ್ಡೆ ಅಲ್ವಾ, ಅದು ಒಂದು ಸೇವಿಂಗ್ಸೇ. ನಾವು ಕೂಡಿಟ್ಟಿರೋ ಒಂದು ಸೇವಿಂಗ್ಸಲ್ಲಿ ನಾವು ಗೋಲ್ಡ್ ತೊಗೊತೀವಿ, ಇನ್ನೂ ಒಂದು ಖುಷಿ ಇರುತ್ತೆ. ಸೊ ನೀವು ಗೋಲ್ಡೆಲ್ಲ ತಗೋಬೇಕು ಆ್ಯಂಡ್ ಸೇವಿಂಗ್ಸ್ ಮಾಡಬೇಕು ಅಂತ ಅಂದರೆ, ಆ್ಯಂಡ್ ಯಾವ ಥರ ಸೇವಿಂಗ್ಸ್ ಮಾಡಬೇಕು ಅಂತ ಕೂಡ ನಾನು ಹೇಳ್ತೀನಿ. ಸೊ ಅದೆಲ್ಲ ನಿಮಗೆ ಟ್ರಿಕ್ಸ್ ಗೊತ್ತಾಗಬೇಕು ಅಂತ ಅಂದರೆ ಸೊ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮಗೆ ಆ ಟ್ರಿಕ್ಸ್ ಹೇಳ್ತೀನಿ, ಯಾವ ಥರ ಸೇವಿಂಗ್ಸ್ ಮಾಡೋದು, ಗೋಲ್ಡ್ ತೊಗೋಬೇಕು ಅಂತ ಅಂದರೆ ಅಂತ ಎಲ್ಲ. ಆ್ಯಂಡ್ ಓಕೆ, ನಾನು ಈ ವಿಡಿಯೋನ ಏನು ಮಾಡ್ತೀನಿ, ಜಾಸ್ತಿ ಎಲ್ಲ ಹೇಳ್ಕೊಂಡು ಹೋಗಲ್ಲ. ಓಕೆ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನ ಏನು ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ನೋಡಿ, ಆ್ಯಂಡ್ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ನಾನು ಸ್ವಲ್ಪ ತೊದಲಿಸ್ತಿರ್ತೀನಿ, ಏಕೆ ಅಂತ ಅಂದರೆ ನಾನು ಮಾತಾಡಬೇಕಾದ್ರೆ ಎಕ್ಸೈಟ್ ಆಗಿಬಿಟ್ಟು ಏನೇನೇನೋ ಮಾತಾಡ್ಬಿಡ್ತೀನಿ. ಸೊ ನೀವು ಯಾರು ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಓಕೆ ಬಾಯ್, ನಾನು ನೆಕ್ಸ್ಟ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್.